ಕೆಲವು ಮಿನಿಸ್ಟರ್ಗಳಿದ್ದಾರೆ ಎಂಥ ದರಿದ್ರದವರು ಅಂದರೆ 273 ಕೆರೆ ಇತ್ತು. ಎಷ್ಟು? ಬೆಂಗಳೂರಲ್ಲಿ 273 ಕೆರೆ ಇತ್ತು. ಮೆಡ್ರಾಸ್ ಅವರು, ಆಂಧ್ರದವರು, ಕೇರಳದವರೆಲ್ಲ ಬೆಂಗಳೂರಿಗೆ ಬರೋರು. 16 ಕೆರೆ ಇದೆ. ಮಿಕ್ಕಿದೆಲ್ಲ ಸ್ವಾಹ, ಗುಳುಂ ಸ್ವಾಹ, ಎಲ್ಲ ಅಪಾರ್ಟ್ಮೆಂಟ್ ಮಾಡ್ಬಿಟ್ರಿ. ಕೆರೆ ಒಳಗೆ ಮನೆ ಕಟ್ಕೊಂಡ್ರೆ ಇನ್ನೇನಾಗತ್ತೆ? ಮನೇಲಿ ಅಪಾರ್ಟ್ಮೆಂಟಲ್ಲಿ ಕೆಳಗೂ ಬರುತ್ತೆ ನೀರು, ಸೆಲ್ಲರ್ವರೆಗೂ ಇರುತ್ತೆ, ನಿಮ್ಮ ಮನೆ ಮೇಲೆಗೂ ಬರುತ್ತೆ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಅಸಾಧ್ಯ ಸಾಧಕ ಸ್ವಾಮಿನ್ನ ಸಾಧ್ಯಂ ದವ ಕಿಮ್ಮದ. ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು. ಲಕ್ಷ್ಮೀಕಾಂತಂ ಕಮಲನಂ ಯೋಗಿ ವೃದ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವ್ಯಹರಂ ಸರ್ವಲೋಕೈಕನಾಥಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ದೇವನಗರ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಕಾವೇರಿ ಆದಿ ಮಧ್ಯ ಅಂತ್ಯರಂಗವನ್ನು ಪಾದ ತೊಳೆದಾಗ ಆ ಕ್ಷೇತ್ರದಲ್ಲಿ ಹೋದಾಗ ಎಷ್ಟು ಜನ ಪಾಪಿಸ್ಟ್ಗಳು ಮನೆಯದು ಕಸ ತಂದಲ್ಲಿ ಹಾಕ್ತೀರಾ, ಎಷ್ಟೋ ಜನ ಅಲ್ಲಿ ಕೂತ್ಕೊಂಡು ಮಲಮೂತ್ರ ವಿಸರ್ಜನೆ ಮಾಡ್ತೀರಾ. ದೇವರು ನಾರಾಯಣ ಸುಮ್ಮನೆ ಇರ್ತಾನೆ ಅಂದ್ಕೊಂಡ್ರ? ಅವನು ಸುಮ್ಮನೆ ಇರ್ತಾನೆ ಸೈಲೆಂಟಾಗಿ. ಪಕ್ಕದಲ್ಲಿರೋ ಲಕ್ಷ್ಮಿ ಸುಮ್ಮನೆ ಇರ್ತಾಳೆ. ಭೂತ ಗಣಗಳಿದೆ ಗೊತ್ತೇ, ನಮ್ಮ ಕಣ್ಣು ಕಾಣಲ್ಲ, ನಿಮ್ಮ ಕಣ್ಣು ಕಾಣಲ್ಲ, ಅಲ್ಲಿ ನಿಂತಿರ್ತಾರೆ. ಏನ್ರೋ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೇನೇ ಸೆಕ್ಯೂರಿಟಿ, ಪ್ರೈಮ್ ಮಿನಿಸ್ಟರ್ ಜೊತೆ ಚೀಫ್ ಮಿನಿಸ್ಟ್ರಿಗೆ ಜಡ್ ಸೆಕ್ಯೂರಿಟಿ, ಇವ್ರುಗಳಿಗೆ ಸೆಕ್ಯೂರಿಟಿ ಇದೆ. ಜಗಜ್ಜಗೀಶ್ವರ ಜಗಜ್ಜನನಿ ಅವ್ರಿಗೆ ಎಷ್ಟು ಜನಗಳು, ಭೂತಗಣಗಳು, ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಕುಲಸೇವಿತ. ಆದಿ ಅಂದ್ರೇನು? ಕಾವೇರಿ ಹರ್ಕೊಂಡು ಬರ್ತಾಳೆ ತಲಕಾವೇರಿಯಿಂದ. ಫಸ್ಟ್ ಕಾಲು ತೊಳಿತಾಳೆ ಶ್ರೀರಂಗನಾಥನಿಗೆ, ಶ್ರೀರಂಗಪಟ್ಟಣದಲ್ಲಿ ಕಾಲು ತೊಳೆ, ಅದಕ್ಕೆ ಆದಿರಂಗ ಮಧ್ಯ, ಅದೇ ಫಸ್ಟು ಆದಿರಂಗನ ಕಾಲು ತೊಳಿತಾಳೆ. ತೊಳೆದು ನಮಸ್ಕಾರವನ್ನು ಮಾಡಿ ನಮಸ್ಕಾರ ಅಂತ ಹೇಳಿದೆ. ಅಲ್ಲಿಂದ ಶಿವನ ಸಮುದ್ರಕ್ಕೆ ಹೋಗ್ತಾಳೆ. ಮಧ್ಯರಂಗ ಮಧ್ಯಕ್ಕೆ ಬರ್ತಾಳೆ. ಆ ಮಧ್ಯಕ್ಕೆ ಬಂದು ಪ್ರದಕ್ಷಿಣೆ ಮಾಡ್ತಾಳೆ, ನಮಸ್ಕಾರ ಮಾಡ್ತಾಳೆ, ಆ ಕಾಲನ್ನು ತೊಳಿತಾಳೆ. ತದನಂತರ ಅಂತ್ಯರಂಗ ಶ್ರೀರಂಗಕ್ಕೆ ಹೋಗ್ತಾಳೆ. ಶ್ರೀರಂಗರಂಗನಾಥನಿಗೆ ಆ ತಿರುಚನಾಪಳ್ಳಿಯಲ್ಲಿ ಅಲ್ಲಿ ಹೋಗಿ ಕಾಲು ತೊಳೆದು ಸಮುದ್ರವನ್ನು ಸೇರ್ತಾಳೆ. ಸಮಯಪುರ ಮಾರಿಯಮ್ಮನಿಗೆ ಸ್ಮರಣೆ ಮಾಡಿಕೊಂಡು ಆಗ ಸಮುದ್ರವನ್ನು ಸೇರಕ್ಕೆ ಹೋಗ್ತಾಳೆ. ಅವ್ರು ಯಾರು ನಿಮ್ಮ ಕಣ್ಣು ಕಾಣಲ್ಲ. ಒಬ್ಬೊಬ್ಬರು ಬಾರಿಸಿದ್ರು ಅಂದರೆ ನಮ್ಮ ಯಜಮಾನ್ರಿಗೆ ಅವಮಾನ ಮಾಡ್ತೀರಾ, ನಮ್ಮ ಕ್ಷೇತ್ರದ ಅವಮಾನ ಮಾಡ್ತೀರಾ, ನನ್ನ ಗಂಗೆಗೆ ಅವಮಾನ ಮಾಡ್ತೀರಾ ಅಂತ ಆ ಭೂತಗಣಗಳು. ಗಂಗೆಗೆ 2 ಬೇತಾಳಗಳಿರುತ್ತೆ, ನಿಮ್ಗೆ ಗೊತ್ತಿಲ್ಲ ಇನ್ನೂ. ಆ ಬೇತಾಳಗಳು ಹೆಂಗೆ ಅಂದರೆ, ನೀವು ನದಿಯಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದ ದಿವಸನೇ ನಿಮಗೆ ತಲೆನೋವು ಶುರು, ಮಗ ಕುಡಿಯೋಕ್ಕೆ ಶುರು ಆಗ್ತಾನೆ, ತಾಯಿ ಮಗ ದೂರ ಆಗ್ತಾರೆ, ತಂದೆಯಿಂದ ವಿಸರ್ಜನೆ, ತಂದೆನ ಮೇಲೆ ಕಳಿಸ್ತಾನೆ, ಆದಾಯ ನಿಲ್ಲಿಸ್ಬಿಡ್ತಾನೆ, ಬಾಯಿ ಬಿಡ್ಕೊಳಕ್ಕೆ ಶುರು ಮಾಡ್ತಾನೆ. ಯಾಕೆ? ಆ ಬೇತಾಳಗಳು ಮನೆಗೆ ಬರುತ್ತೆ. ಅಲ್ಲಿ ಯಾವುದಾದ್ರೂ ಮರದ ಕೆಳಗೆ, ಬೇತಾಳದಲ್ಲಿ ಬಾವುಲಿಗಳ ಮರದ ಕೆಳಗೆ ಹೋಗಿರ್ತೀರ. ಅವಾಗೇನಾಗತ್ತೆ, ಇವ್ನು ಯಾಕೋ ಹೋಗಿ ಬಂದಾಗಿಂದ ಬೆಗ್ಗಾಗ್ಬಿಟ್ಟಿದ್ದಾನೆ ಗುರುಗಳೇ, ಗೊತ್ತೇ ಇಲ್ಲ, ಇವ್ನು ಯಾಕೋ ಮಂಕಾಗೋಗಿದ್ದಾನೆ, ನಮ್ಮ ಹುಡುಗಿ ಯಾಕೋ ಓದ್ತಾ ಇಲ್ಲ ಸರಿಯಾಗಿ. ಯಾಕೆ? ನೀವೆಲ್ಲ ಇನ್ನು ಮಾಡಿರೋ ಪಾಪಕರ್ಮಗಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೀವು ಹೇಳ್ಕೊಡದೆ ಇರೋದ್ರಿಂದ ಇದನ್ನೆಲ್ಲ ಅನುಭವಿಸ್ಬೇಕು. ಕೆಲವರು ಎಷ್ಟೋ ಜನ ಕೂದಲು ಕತ್ತರಿಸಿ ಹಾಕ್ತೀರಾ, ಕೆಲವರು ಬಟ್ಟೆನ ಬಿಡ್ತೀರಾ, ಕೆಲವರು ಮಠ ಮಂತ್ರ ಮಾಡಿಸಿರೋದು ಹಾಕ್ತೀರಾ, ಕೆಲವರು ಏನೇನೋ ತಂದು ಮನೇಲಿರೋ ಯಂತ್ರಗಳೆಲ್ಲ ತಂದು ಹಾಕ್ತೀರಾ ನದಿಗೆ. ಅದೆಲ್ಲ ಶುದ್ಧಿ ಮಾಡುತ್ತೆ. ಆಗ ಅವಳು ಋಷಿಗಳು, ಸಪ್ತ ಋಷಿಗಳಿಗೆ ಹೋಗಿ ಕೇಳ್ತಾಳೆ ಗಂಗೆ, ಇಷ್ಟೆಲ್ಲ ಪಾಪಕರ್ಗಳು ಮಾಡಿರೋ ಜನಗಳು ನಮ್ಮ ಹತ್ರ ಬಂದು ಸ್ನಾನ ಮಾಡಿದಾಗ ನಾವು ಅವ್ರದ್ದೆಲ್ಲ ಶುಚಿರ್ಭೂತ ಮಾಡ್ತೀವಿ. ಆದರೆ ನಮ್ಮ ಶುಚಿರ್ಭೂತ ಯಾರು ಮಾಡೋದು ಅಂದರೆ, ಯಜ್ಞೋಪವೀತ ಧಾರಣಂ ಕರಿಷ್ಯೆ. ನೀವೆಲ್ಲ ಸಪ್ತ ಋಷಿಗಳ ಹತ್ರ ಬಂದು, ಯಾರು ಗುರುಕ್ಷೇತ್ರಕ್ಕೆ ಬಂದು ಆ ದೋಷಗಳನ್ನ ಕಳ್ಕೊತಾರೋ ಆಗ ನಿಮಗೆ ಪರಿವರ್ತನೆ. ಅದಕ್ಕೆ ಯಾವುದೇ ಕ್ಷೇತ್ರಕ್ಕೆ ಹೋದರೂ ಇನ್ನು ಮೇಲೆ ಮಾಡಿರೋ ಪಾಪಕರ್ಮಗಳು ಬಿಟ್ಟು, ಮಾಡಿದ್ದನ್ನು ಬಿಟ್ಬಿಡಿ. ಈ ಯೂಟ್ಯೂಬು ಬ್ರಹ್ಮಾಂಡ ಚಾನೆಲ್ ಮುಖಾಂತರವಾಗಿ ನೀವೆಲ್ಲ ನೋಡಿರ್ತಕ್ಕಂಥದ್ದು ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ನೋಡಿ ಇದರಲ್ಲಿ ಪಾಪಕರ್ಮಗಳು ಕಳ್ಕೊಳ್ಳೋಕ್ಕೆ ಒಂದು ಗುರುಕ್ಷೇತ್ರಕ್ಕೆ ಹೋಗಬೇಕು. ಆ ಗುರುಕ್ಷೇತ್ರಕ್ಕೆ ಹೋದಾಗ ಆ ಗುರು ಹೇಗೆ ಇದು ಪರಿಹಾರ ಕೊಡ್ತಾನೆ ಅನ್ನೋದು ಇಡೀ ಭೂಮಂಡಲದಲ್ಲಿ ಆಲ್ ಡಾಕ್ಟರ್ಸ್ ಕೆನಾಟ್ ಬಿಕಮ್ ಸರ್ಜನ್. ನಾನು ಒಬ್ಬನೇ ಸರ್ಜನ್ನು, ಎಲ್ಲ ಬರೀ ಡಾಕ್ಟ್ರುಗಳಷ್ಟೇ. ಹಲ್ಲು ಕಿಲ್ತಾರೆ, ಎಲ್ಲ ಯಾವ ಕಾಲಕ್ಕೂ ಹಲ್ಲು ಮಾತ್ರ ಕೀಳ್ತಾರೆ ಅಂದರೆ ಗೊತ್ತಷ್ಟೇ. ಹಲ್ಲಿನಲ್ಲಿ ರೂಟ್ ಕೆನಾಲ್ ಮಾಡಬೇಕಾ, ಕ್ಲಿಪ್ಪಿಂಗ್ ಮಾಡಬೇಕಾ, ಫಿಲ್ಲಿಂಗ್ ಮಾಡಬೇಕಾ ಗೊತ್ತಾಗಬೇಕಲ್ಲ, ಅದೆಲ್ಲ ಸರ್ಜನ್ ಮಾಡ್ತಾರೆ. ಅದಕ್ಕೆ ಅದೆಲ್ಲ ಮೂಲಬಿಂಬಂ ಕರಿಷ್ಯೆ ಅನ್ನೋದು ತಿಳ್ಕೊಬೇಕಾದ್ರೆ ಎಲ್ಲೆಲ್ಲಿ ಪಾಪಕರ್ಮಗಳು ನದಿ ಕ್ಷೇತ್ರಗಳಲ್ಲಿ ಮಾಡಿದ್ದೀರಾ. ಇನ್ನೊಂದಷ್ಟು ನದಿಗೆ ಹೋಗ್ತೀರಾ, ಆ ನದಿಗೆ ಹೋದಾಗ ಏನು ಮಾಡ್ತೀರಾ, ಪೈಪ್ಗಳಿಗೆ ಎಲ್ಲ ಮೋಟ್ರ್ಗಳು ಹಾಕ್ಕೊತೀರ. ಆ ನದಿನೇನು ಮಾಡ್ತೀರಾ, ಹೋಗ್ತಾ ಇರೋ ಸ್ವತಂತ್ರ ನದಿಗೆ ಒಂದು ಅಣೆಕಟ್ಟು ಕಟ್ಕೊತೀರ. ನಿಮ್ಮ ಮನೆಗೆ ಬೇಕು ನೀರು, ಸಂತೋಷ. ಕೆಲವು ಮಿನಿಸ್ಟ್ರುಗಳಿದ್ದಾರೆ ಎಂಥ ದರಿದ್ರದವರು ಅಂದರೆ,
ದೊಡ್ಡ ದೊಡ್ಡ ಕಾವೇರಿ ಪೈಪೇ ಎತ್ಕೊಂಡೋಗಿ ಅವ್ರ ಅಪಾರ್ಟ್ಮೆಂಟ್ ಕಟ್ಕೊಂಡ್ರೆ ಅದಕ್ಕೆ ಹಾಕೊಂಡ್ಬಿಟ್ಟಿದ್ದಾರೆ ಪೈಪ್ನ, ಕಾವೇರಿ ಪೈಪ್ನೇ ಹಾಕೊಂಡ್ಬಿಟ್ಟಿದ್ದಾರೆ. ಪಾಪ ಅವ್ರನ್ನೆಲ್ಲ ಹೆಸರು ಹೇಳಿದ್ರೆ ಇವತ್ತೆಲ್ಲ ಬಾಯ್ ಬಡ್ಕೋಬೇಕು ಅಂತ ತಿಳ್ಕೊಳ್ಳಿ, ನನಗೇನು ಭಯ ಇಲ್ಲ. ಆದರೆ ನನ್ನ ಮಕ್ಕಳು ಫೇಮಸ್ ಆಗ್ತಾರೆ, ಯಾಕೆ ಬೇಕು ಹಾಳಾಗೋಗ್ಲಿ. ಆದರೂ ಸರಿ ಪ್ರತಿಯೊಂದು ಊರಲ್ಲೂ ಇವತ್ತು ಕೆರೆಗಳು ಒಣಗೋಗಿದೆ. 273 ಕೆರೆ ಇತ್ತು. ಎಷ್ಟೋ ಬೆಂಗಳೂರಲ್ಲಿ 273 ಕೆರೆ ಇತ್ತು. ಮೆಡ್ರಾಸ್ ಅವರು, ಆಂಧ್ರದವರು, ಕೇರಳದವರೆಲ್ಲ ಬೆಂಗಳೂರಿಗೆ ಬರೋರು. ಬಂದಾಗ ಏನು ಹೇಳಿದ್ರು, ಊಟಿಗಿಂತ ತಣ್ಣಗಿದೆಯಪ್ಪ ಬೆಂಗಳೂರಿಗೆ ಬಂದಾಗ ಅಂದರು. ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಿಮ್ಗೆ ಅಲ್ಲಿ ಬಿಸಿಲು ಎಷ್ಟೇ ಇದ್ಕೊಳ್ಳಿ, 70, 40, 60 ಎಷ್ಟೇ ಇರಲಿ, ಬೆಂಗಳೂರು ಬಂದಾಗ ಕೂಲೆಸ್ಟ್ ಸಿಟಿ ಆಗಿರ್ತಿತ್ತು. ಈಗ 273 ಕೆರೆನಲ್ಲಿ ಎಷ್ಟಿದೆ, ಈಗ 16 ಕೆರೆ ಇದೆ. ಮಿಕ್ಕಿದೆಲ್ಲ ಸ್ವಾಹ ಗುಳುಂ ಸ್ವಾಹ, ಎಲ್ಲ ಅಪಾರ್ಟ್ಮೆಂಟ್ ಮಾಡಿಬಿಟ್ರಿ. ಅದರಲ್ಲೂ ಒಂದು MLA ಇದ್ದರು, ಅವ್ರೇನು ಹೇಳಿದರು ಅಂದರೆ, ಹಳೆ ಚೀಫ್ ಮಿನಿಸ್ಟರ್ಗೆ ರಾಮಕೃಷ್ಣ ಹೆಗಡೆಗೆ ಹೇಳಿದರು, ಎಲ್ಲ ಕೆರೆಗಳ ಮುಂದೆ ನನಗೆ ಒಂದು ವಿಶೇಷವಾಗಿರೋ ಮನೆ ಬೇಕು ಅಂತೇಳಿ ಎಲ್ಲ ಕೆರೆಗಳ ಮುಂದೆ ಮನೆ ಇಟ್ಕೊಂಡಿದ್ರು. ಎಲ್ಲ ಕೆರೆ ಮನೆ 273 ಕೆರೆ. 273 ಕೆರೆ ಅವ್ರು ಇಟ್ಕೊಂಡಿದ್ದಕ್ಕೆ ಗೊತ್ತಾಗಿದ್ದು ನನಗೆ, ಅಷ್ಟೊಂದು 273 ಕೆರೆ ಬೆಂಗಳೂರಲ್ಲಿ ಮಾತ್ರ ಇತ್ತು ಅಂತ. ಸುತ್ತಮುತ್ತಲೂ ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಒಂದೊಂದು ಕೆರೆ ಮುಂದೆ ಎಲ್ಲ ಗಿಡಗಳಿತ್ತು, ಎಲ್ಲ ಕೆರೆಗಳು ಶುಭ್ರವಾಗಿತ್ತು, ಎಲ್ಲ ಕೆರೆಗಳು ಫಸ್ಟ್ ಕ್ಲಾಸ್ ಆಗಿತ್ತು. ಇವಾಗ ನೀವೆಲ್ಲ ಕೆರೆಗಳಲ್ಲಿ ಏನು ಮಾಡ್ತಾಯಿದ್ರಿ, ಪ್ರತಿಯೊಬ್ಬರು ಏನು ಹೇಳ್ತಿದ್ರು, ಗಣೇಶ ಬಂದ, ಕಾಯಿಪಡು ತಿಂದ, ಹೊಟ್ಟೆ ಮೇಲೆ ಗಂಧ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ. ಈ ದರ್ದದವ್ರದ್ದು ಒಂದು BBMP ಅಂತ ಒಂದು ಪುಟಾಣಿ ಕಟ್ಟಿ ಅದರೊಳಗೆ ಹಾಕ್ತಾರೆ. ಜೇಡಿ ಮಣ್ಣಲ್ಲೇ ಮಾಡಬೇಕು ಗಣಪತಿನ. ಎಲ್ಲ ತೆಗೆದು ಕೆರೆಗೆ ಹಾಕಿದ್ರೆ ಮತ್ತೆ ತೆಗೆದಾಗ ಆ ಊಳಿಂದ ತೆಗೆದಿರೋದು ಮತ್ತೆ ಒಂದಷ್ಟು ರೈತರು ಕೊಡೋದು, ಮತ್ತು ಜೇಡಿ ಮಣ್ಣಿಂದ ಮತ್ತೆ ಗಣಪತಿ ಮಾಡೋದು. ಏನಾಗ್ತಿತ್ತು, ಆಳದಲ್ಲಿ ನೀರು ಇರ್ತಿತ್ತು, ಭಾಳ ಚೆನ್ನಾಗಿರ್ತಿತ್ತು, ಕುಡಿಯೋ ನೀರು ಆಗ್ತಿತ್ತು. ಅಂಥ ದೊಡ್ಡ ದೊಡ್ಡ ಕೆರೆಯಲ್ಲಿ ಇವತ್ತು ತಿಪ್ಪಗೊಂಡನಹಳ್ಳಿ ಕೆರೆಯಿಂದ ಬರ್ತಾಯಿದ್ದು ನೀರು ಬೆಂಗಳೂರು ಕುಡಿಯೋಕ್ಕೆ ಬರ್ತಾಯಿತ್ತು. ತಿಪ್ಪಗೊಂಡನಹಳ್ಳಿ ನೀರು ಏನೂ ಬರಲ್ಲ. ಅಲ್ಲಿರ್ತಕ್ಕಂಥ ಇವತ್ತು 273ರಲ್ಲಿ 16 ಕೆರೆ ಉಳಿದಿದೆ, ಮಿಕ್ಕಿದೆಲ್ಲ ಅಪಾರ್ಟ್ಮೆಂಟ್ ಆಗಿದೆ. ಎಲ್ಲರೂ ಉಸಿರಾಡೋಕ್ಕೆ ಯಾವ ಕಾಲಕ್ಕೂ ನೀರಿಲ್ಲ, ಎಲ್ಲ ಬಿಸಿಯಾಗಿ ಕೂತ್ಕೊಂಡಿದೆ. ನಿಮ್ಗಳಿಗೆ ಇವತ್ತಿನ ದಿವಸ ಎಲ್ಲ ಪ್ರವಾಹಗಳಾಗಿ ಪ್ರತಿಯೊಬ್ಬರು ಹಳ್ಳಲ್ಲಿ ಬಿದ್ದಿದ್ದಾರೆ. ಕೆರೆ ಒಳಗೆ ಹೋಗಿದ್ರೆ ನೀರುಗಳು, ಮಳೆ ನೀರು ತುಂಬಿದ್ರೆ ನಿಮ್ಮ ಮನೆಗೆ ಬರ್ತಿತ್ತ. ಕೆರೆ ಒಳಗೆ ಮನೆ ಕಟ್ಕೊಂಡ್ರೆ ಇನ್ನೇನಾಗುತ್ತೆ, ಮನೇಲಿ ಅಪಾರ್ಟ್ಮೆಂಟಲ್ಲಿ ಕೆಳಗೂ ಬರುತ್ತೆ ನೀರು, ಸೆಲ್ಲರ್ವರೆಗೂ ಇರುತ್ತೆ, ನಿಮ್ಮ ಮನೆ ಮೇಲೆಗೂ ಬರುತ್ತೆ. ಇವತ್ತು ಅದೇ ನೀರುಗಳು ಅನುಭವಿಸಿ ನಿಮಗೆಲ್ಲ ಎಷ್ಟು ಕರ್ಮ ಅಂದರೆ, ವೀರಬ್ರಹ್ಮಣ್ಯ ಸ್ವಾಮಿ ಚರಿತ್ರೆಯಲ್ಲಿ ಹೇಳಿದ್ರು. ಏನಂತ ಹೇಳಿದ್ದಾರೆ, ಯಾವ್ಯಾವ ನೀರನ್ನು ಕಲುಷಿತ ಮಾಡಿದ್ರೆ ಅದೇ ಕಲುಷಿತ ನೀರನ್ನು ಮತ್ತೆ ರಿನ್ಯೂವೇಷನ್ ಮಾಡಿ ನೀವು ಕುಡಿಯೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರು. ಕಲುಷಿತವಾದ ನೀರನ್ನು ಕುಡಿಯೋ ಪರಿಸ್ಥಿತಿ. ಅದಕ್ಕೆ ನೋಡಿ, ಅವ್ನು ತರ್ತಾನೆ. ನಿಮ್ಮ ಎಂಟೈರ್ ಅಪಾರ್ಟ್ಮೆಂಟ್ ಎಷ್ಟಿರುತ್ತೆ, ಜಾಸ್ತಿ ಏನಿಲ್ಲ ಸ್ವಾಮಿ, 4000 ಮನೆಗಳಿದೆ. 4000 ಮನೆಗೆ ಯಾವ ನೀರು ತರ್ತಾನೆ, ಆ ಕೆರೆಯಲ್ಲಿ ತರ್ತಾನೆ. ಅಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿರ್ತಾರೆ, ಒಣಗೋಗಿರುತ್ತೆ. ಆ ನೀರನ್ನ ಟ್ಯಾಂಕಲ್ಲಿ ಹಾಕೊಂಡ್ಬರ್ತಾನೆ, ಇಲ್ಲಿ ಸಂಪಲ್ಲಿ ತುಂಬ್ತಾನೆ. ಕುಡೀರಿ ನನ್ನ ಮಕ್ಕಳ, ನೀವೆಲ್ಲ ಕುಡೀರಿ, ನಮಗೆ ಕ್ಲೀನಾಗಿ ತಂದಾಕಿರ್ತಾನೆ. ಅದನ್ನು ಪಾಪ ಕುಡ್ಕೊಂಡು ಅಯ್ಯೋ ಸೂಪರ್ ಕುಡೀರಿ. ಎಲ್ಲ ಬೇರೆ ದೇಶದಿಂದ ಬಂದು ಕುಡಿದು ಹಾಳು ಮಾಡಿ, ನದಿ ನೀರುಗಳೆಲ್ಲ ಹಾಳು ಮಾಡಿ, ಇವತ್ತು ಕೆರೆಗಳನ್ನೂ ಹಾಳು ಮಾಡಿ, ಕರೆ ಕುಂಟೆಗಳನ್ನ ಹಾಳು ಮಾಡಿಟ್ಟಿದ್ದಾರೆ. ಬಾವಿಗಳಿತ್ತು ನೀರುಗಳು. ಯಾವ ಕ್ಷೇತ್ರದಲ್ಲಿ ಒಂದು ದೇವಸ್ಥಾನ ಅಭಿಷೇಕ ಮಾಡಿದ್ರೆ ಬಾವಿನ ಸೇದಬೇಕು ಅಂತ ಹೇಳುತ್ತೆ. ಅಗ್ನಿ ಮೂಲೆಯಲ್ಲೇ ಇರಬೇಕು ಬಾವಿ, ಯಾವತ್ತೂ ದೇವ ಮೂಲೆಯಲ್ಲಿ ಇರಬಾರ್ದು. ಸೇದೋ ನೀರುಗಳನ್ನೆಲ್ಲ ದೇವಸ್ಥಾನಗಳಲ್ಲಿ ಮಂಗಳೂರಿಂದ ಹಿಡಿದು, ಕೇರಳದಿಂದ ಹಿಡಿದು, ಮಡಿ ಕ್ಷೇತ್ರ ಆಗಿರ್ತಕ್ಕಂಥ ಪರಶುರಾಮ ಕ್ಷೇತ್ರದಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ದೇವಸ್ಥಾನ ಗರ್ಭಗುಡಿಯ ಪಕ್ಕದಲ್ಲಿ ಅಗ್ನಿ ಮೂಲೆಯಲ್ಲಿ ದೇವರಿಗೆ ಯಾವತ್ತೂ ಬಾವಿ ನೀರಿತ್ತು. ಯಾವಾಗ ನದಿ ಒಣಗೋಗುತ್ತೋ ಕೆರೆ ಒಣಗೋಗುತ್ತೆ, ಕೆರೆಯಿಂದ ಬರ್ತಕ್ಕಂಥ ನೀರು ಬಾವಿ ಒಣಗೋಗುತ್ತೆ. ಯಾಕೆ ಅಂದರೆ ಒಂದಕ್ಕೊಂದು ಕನೆಕ್ಷನ್. ಇವತ್ತು ನೀವು ಮಲ್ಲೇಶ್ವರದಲ್ಲಿ ಈ ಕನೆಕ್ಷನ್ ನೋಡಬೇಕಾದ್ರೆ, ಇವತ್ತು ಸ್ಯಾಂಕಿ ಟ್ಯಾಂಕ್ ಅಂತ ಏನಿದೆ, ಆವತ್ತು ಒಳ್ಳೆ ಆರ್ಕಿಟೆಕ್ಚರಲ್ ಬ್ಯೂಟಿ. ಅವನು ನಿಜವಾದ ಒಳ್ಳೆ ಆರ್ಕಿಟೆಕ್ಟ್ರು. ಹೆಂಗೆ, ಗೋವಿನ ಬಾಯಿಂದ ಬರ್ತಾ ಇರೋ ಗಂಗೆ ಈಶ್ವರನ ಮೇಲೆ ಬೀಳ್ತಾ ಇದೆ, ಪಾತಾಳೇಶ್ವರನ ಮೇಲೆ ಬೀಳ್ತಾ ಇದೆ. ಎಷ್ಟು ಚೆನ್ನಾಗಿ ಬೀಳ್ತಿದೆ, ಗಂಗೆ ಎದುರುಗಡೆ ಇದೆ. ಅದಕ್ಕೆ ಗಂಗೆ ಪವಿತ್ರವಾಗಿರ್ತಕ್ಕಂಥ ಗಂಗೆ. ಮಲ್ಲೇಶ್ವರಂ ಕ್ಷೇತ್ರ ಯಾಕೆ ಅಭಿವೃದ್ಧಿ ಅಂದರೆ, ದೇವಮೂಲೆಯಲ್ಲಿ ಕೆರೆ, ಸ್ಯಾಂಕಿ ಟ್ಯಾಂಕು, ಈ ಕಡೆ ಗಂಗಮ್ಮ, ಎದುರುಗಡೆ ಪಾತಾಳೇಶ್ವರ. ಗೋಮುಖ ಅಂದರೆ ನಂದಿ ಬಾಯಿಂದ ಬರ್ತಕ್ಕಂಥ ನೀರು ಈಶ್ವರನಿಗೆ ಹೋಗ್ತಾ ಇದೆ, ಪಾತಾಳೇಶ್ವರನಿಗೆ. ಅಷ್ಟು ಒಳ್ಳೆ ಆರ್ಕಿಟೆಕ್ಚರ್. ಆ ನೀರು ಅಷ್ಟು ಚೆನ್ನಾಗಿ ಆ ಕಾಲಕ್ಕೆ ಕಲ್ಲಲ್ಲೇ ಮಾಡಿ ನೀರು ಜಾಸ್ತಿ ತುಂಬಿದಾಗ ಅದು ಹಾಗೆ ಬಂದು ಹೀಗೆ ಬರ್ತಿತ್ತು. ಸ್ಯಾಂಕಿ ಟ್ಯಾಂಕ್ ಯಾವುದು, ಮಹಾರಾಜರು ಮಹಾರಾಣಿಯರು ಬಂದು ಸ್ನಾನ ಮಾಡ್ತಾಯಿದ್ದ ಜಾಗ. ಅರಮನೆ ಮೈದಾನ, ಅಲ್ಲಿಂದ ನೀರು ಬಂದು ಸ್ನಾನ ಮಾಡೋದು, ಕುದುರೆಗಳಲ್ಲಿ ಬರೋರು. ನಾವೇ ಸ್ವತಃ ಹುಡುಗ ಇದ್ದಾಗ ನೋಡಿರ್ತಕ್ಕಂಥದ್ದು. ಈಗ ನೋಡೋಕ್ಕಾಗತ್ತಾ, ನೀವು ಮಾಡೋಕ್ಕಾಗತ್ತಾ? ಪ್ರಕೃತಿನ ಹಾಳು ಮಾಡೋಕ್ಕಾಗತ್ತಾ? ಗಂಗೆ ಅಂತರ್ಗಂಗೆಯಾಗೆ ಕೂತ್ಕೊತಿದ್ರು. ಅಂತರ್ಗಂಗೆ ಅಂದರೆ ಯಾವುದೋ, ಅಲ್ಲಿರ್ತಕ್ಕಂಥ ಕೋಲಾರಲ್ಲಿರೋ ಅಂತರ್ಗಂಗೆ ನೀರು ಹರಿದು ಬರ್ತಾ ಇತ್ತು. ಎಲ್ಲರಿಗೂ ಇದೇ ಸಿಟಿ ಮಾರ್ಕೆಟ್ ಒಳಗಡೆ ದೊಡ್ಡ ಕೋಟೆ ವೆಂಕಟರಮಣ ದೇವಸ್ಥಾನ, ಅಲ್ಲಿ ಬಂದು ಹರಿದಾಗ ವೆಂಕಟರಮಣನಿಗೆ ತೊಟ್ಟಿಯಲ್ಲಿ ತೊಗೊಂಡು ನೀರು ಹಾಕ್ತಿದ್ರೆ ಅಂತರ್ಗಂಗೆಯಿಂದ ಬರ್ತಿತ್ತು. ಶಿವಗಂಗೆ ಅಂತಿದೆ. ಶಿವಗಂಗೆಯಲ್ಲಿ ಇವತ್ತಿಗೂ ಪರಮೇಶ್ವರನಿಗೆ ಯಾವುದಾದ್ರೂ ಜಗತ್ತಲ್ಲಿ ಹಿಸ್ಟ್ರಿ ರಿಪೀಟ್ಸ್ ಅಂದರೆ ಮತ್ತೆ ಬ್ಯಾಕ್ ಟು ದ ಫ್ಯೂಚರ್ಗೆ ಹೋಗೋಕ್ಕೆ ಯಾವ ಅವಕಾಶ ಏನೋ, ಬೆಣ್ಣೆ ತುಪ್ಪ ಆಗತ್ತೆ, ತುಪ್ಪ ಬೆಣ್ಣೆ ಆಗತ್ತೆ. ನೋಡಿದ್ದೀನಿ ರೀ, ಎಲ್ಲಿ ನೋಡೋಕ್ಕೆ ಸಾಧ್ಯ?
ಇವತ್ತಿಗೂ ತುಪ್ಪ ವಾಪಸ್ ಹೋಗೋದು ಅಂದರೆ ಬೆಣ್ಣೆ ಆಗೋ ಜಾಗ ಯಾವುದಾದ್ರು ಇದ್ದರೆ ಶಿವಗಂಗೆ ಕ್ಷೇತ್ರದಲ್ಲಿ ಸಾಕ್ಷಾತ್ ಗಂಗಾಧರೇಶ್ವರನ ತಲೆ ಮೇಲೆ ತುಪ್ಪವನ್ನು ಸವದ್ರೆ ಮತ್ತೆ ಬೆಣ್ಣೆ ವಾಪಸ್ ಬರುತ್ತೆ. ಇದು ಬ್ಯಾಕ್ ಟು ದ ಫ್ಯೂಚರ್, ಮತ್ತೆ ವಾಪಸ್ ಬರುತ್ತೆ. ಇಂಥ ಜಾಗದಲ್ಲಿ ಅಂತರ್ಗಂಗೆಯಲ್ಲಿ ಪಾತಾಳ ಗಂಗೆ ಅಂತ ಶಿವಗಂಗೆಯಲ್ಲಿರ್ತಕ್ಕಂಥ ಗಂಗೆಯಿಂದ 3 ಕಡೆ ನೀರು. ಎಲ್ಲೆಲ್ಲಿ? ಗವಿಗಂಗಾಧರೇಶ್ವರನ ದೇವಸ್ಥಾನಕ್ಕೆ, ಕೋಲಾರ ವಿಶೇಷವಾಗಿ ದೇವಸ್ಥಾನಕ್ಕೆ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಮಲ್ಲೇಶ್ವರಂ ಕಾಡುಮಲ್ಲೇಶ್ವರನ ದೇವಸ್ಥಾನಕ್ಕೆ, ಅಮ್ಮನವ್ರ ಜಗನ್ಮಾತೆ ಆಗಿರ್ತಕ್ಕಂಥ ಕೆಂಪಮ್ಮನ ದೇವಸ್ಥಾನ, ಹಲಸೂರು ಸೋಮೇಶ್ವರನ ದೇವಸ್ಥಾನ ಕಲ್ಯಾಣಿಗೆ, ಇಷ್ಟೂ ಜಾಗಕ್ಕೆ ಆ ಗಂಗೆ ಒಳಗಡೆಯಿಂದ ಅಂತರ್ಗಂಗೆ ಬರೋದು. ಇವತ್ತು ರೋಡು ಟನಲ್ಲು ಎಲ್ಲ ಆಗಿ ತೂತುಗಳೆಲ್ಲ ಮುಚ್ಚಿ ಏನು ಮಾಡಿದಾರೆ ಗೊತ್ತಿಲ್ಲ. ಎಷ್ಟೋ ಜನ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾರೆ, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ. ನದಿ ಹರಿತಾ ಇತ್ತು. ಎಲ್ಲಿಂದ ಬರ್ತಾಯಿತ್ತು? ನಂದಿ ಬೆಟ್ಟದಿಂದ ಬರ್ತಿತ್ತು. ಅದಕ್ಕೆ ಹೆಸರು ವೃಷಭಾವತಿ. ವೃಷಭ ಅಂದರೆ ಯಾರು? ನಂದಿ. ನಂದಿ ಹತ್ರ ಭಾಳ ಚೆನ್ನಾಗಿ ಹಿಂಗೆ ಕೂತ್ರೆ ನಂದಿ ಕಾಲಿಂದ ಉದ್ಭವ ಆಗೋದು ವೃಷಭಾವತಿ. ಇಂಥದನ್ನ ಕೆಂಪೇಗೌಡರು ಆ ಕಾಲದಲ್ಲಿ ದೇವನಹಳ್ಳಿಲಿ ಹುಟ್ಟಿದ್ರು. ಕೆಂಪೇಗೌಡರು ಅವರೆಲ್ಲ ಹುಟ್ಟಿದ್ರಲ್ಲೇ. ಕೆಂಪೇಗೌಡರು ದೇವನಹಳ್ಳಿಲಿ ಹುಟ್ಟಿರ್ತಕ್ಕಂಥ ಎಲ್ಲ ಮಹನೀಯರು ಯಾರು ವಿಶೇಷ ಅಂದರೆ ಕೆಂಪೇಗೌಡರು, ಸರ್ ಎಂ ವಿಶ್ವೇಶ್ವರಯ್ಯರು, ಟಿಪ್ಪು ಸುಲ್ತಾನ್, ಇವರೆಲ್ಲ ಹುಟ್ಟಿದ್ದು ಎಲ್ಲ ದೇವನಹಳ್ಳಿಲಿ. ಆಗ ಮೊದಲನೇ ಕೆಂಪೇಗೌಡರು ಪೂಜೆ ಮಾಡಿದ ವೃಷಭಾವತಿ ನದಿ ಹೀಗೆ ಹರ್ಕೊಂಡು ಬರ್ತಾಯಿತ್ತು. ಬಂದಾಗ ಎಲ್ಲಿ ಬರ್ತಿತ್ತು? ಧರ್ಮರಾಜ ದೇವಸ್ಥಾನಕ್ಕೆ ಕಲ್ಯಾಣಿಲಿ ನೋಡ್ತಾ ಇರ್ತಕ್ಕಂಥ ಸಿಟಿ ಮಾರ್ಕೆಟ್ ಒಳಗೆ ಏನು ಕಲ್ಯಾಣಿ ನೋಡ್ತೀರಾ, ಅಲ್ಲಿ ಬಂದಾಗ ಕರ್ಗೆ ಎತ್ಕೊಂಡು ಹೋಗೋದು ಇವತ್ತಿಗೂ ನೀರು ಬರುತ್ತಲ್ಲಿ. ಆ ನೀರು ಹಾಗೇ ಹರ್ಕೊಂಡು ಎಲ್ಲಿಗೆ ಹೋಗ್ತಾಯಿತ್ತು? ವೃಷಭಾವತಿ ನದಿ ಪೂರ್ತಿಯಾಗಿ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಿತ್ತು. ಈಗೇನು ಮಾಡಿದ್ರು? ಎಲ್ಲ ಕಲುಷಿತ ಮಾಡಿ ಬೆಂಗಳೂರು ಎಲ್ಲ ಗೋಡೌನ್ನ, ಎಲ್ಲ ಗಲೀಜುಗಳು, ಎಲ್ಲ ಮನೆದು ಎಲ್ಲ ಕಸಗಳನ್ನ ಒಂದು ನೀರು ಮಾಡಿ ನೀವು ಎತ್ಕೊಂಡೋಗಿ ಡ್ರೈನೇಜ್ ನೀರು ಮಾಡಿ ಇಟ್ಬಿಟ್ಟು ವೃಷಭಾವತಿಗೆ ಸೇರಿಸ್ಬಿಟ್ರಿ. ಆ ವೃಷಭಾವತಿ ಮತ್ತೆ ತಿರುಗಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಿದೆ. ಮೊದಲು ನಾವೆಲ್ಲ ಮೆಟ್ಲು ಇಳಿದ್ಬಿಟ್ಟು ಆಂಜನೇಯ ದೇವಸ್ಥಾನ ನದಿ ಸ್ನಾನ ಮಾಡಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ ಆಂಜನೇಯನ ಕಾಲ ಹತ್ರ ನಮಸ್ಕಾರ ಮಾಡಿದ್ರೆ ನೀರು ಬರ್ತಾಯಿತ್ತು ಹೊರಗಡೆ. ಈಗೇನು ಮಾಡ್ತಾರೆ ಭಾಳ ಜನ? ಅಯ್ಯೋ ಗುರುಗಳೇ, ಅದು ಯಾಕೋ ನೀರು ಉಕ್ತಾ ಇದೆ ಅಂದರೆ, ನೀರು ಮೊದಲು ಉಕ್ಕಿ ಆ ನೀರು ಕಾಲು ತೊಳಿಲಿ ವೃಷಭಾವತಿ ಆಂಜನೇಯನಿಗೆ ಅಂತ ಗಾಳಿ ಆಂಜನೇಯನ ದೇವಸ್ಥಾನದಲ್ಲಿ ಹೇಳ್ತಾ ಇತ್ತು. ಅದಕ್ಕೇನು ಗಾಳಿ ಆಂಜನೇಯನೇನೋ ಭೂತ ಪ್ರೇತ ಪಿಶಾಚಿ ಯಂತ್ರ ಮಂತ್ರ ತಂತ್ರಗಳು ಯಾರಿಗೆ ಏನು ದೋಷ ಇರೋದು ತಾಯ್ತು ಕಟ್ತಾ ಇದ್ರು. ಅಲ್ಲಿ ಎಲ್ಲರೂ ಬಂದು ಸ್ನಾನ ಮಾಡಿ ತಾಯ್ತು ಆಂಜನೇಯ ಅಂತ ಕಟ್ಕೊಂಡ್ರೆ ಬೆಂಗಳೂರು ನಿವಾಸಿಗಳು ಶುಭವಾಗಿರ್ತಿದ್ರು. ರಕ್ಷಮಾಂ ಪಾಹಿ ರಕ್ಷಮಾಂ ಜನಾರ್ದನ ಅಂತಿತ್ತು. ಸೊ ಆ ನೀರು ಅಲ್ಲಿ ಬರೆದಾಗ ಶುಭ್ರವಾಗಿರ್ತಿತ್ತು. ಈಗ ಮೋರಿ ನೀರು ಬರ್ತಿದೆ, ಮುಚ್ಚಿಬಿಡಿ ಅಂದರೆ ಬರ್ತಾ ಇದ್ದ ನೀರನ್ನ ನೀವು ಮುಚ್ಚಿಡಿ ಅಂದಾಗ ಈಗ ಮತ್ತೆ ಕಲುಷಿತ ಮಾಡಿ ಚೇಂಜ್ ಮಾಡೋದನ್ನ. ಅದಕ್ಕೆ ಎಸ್ ಎಂ ಕೃಷ್ಣ ಅವ್ರು ಏನು ಮಾಡಿದ್ರು, ಇದನ್ನು ಮಂಡ್ಯ ಹತ್ರ ಹೋಗ್ತಾ ಜಾಗದಲ್ಲಿ ಮದ್ದೂರು ಹತ್ರ ದೊಡ್ಡ ರೀಪ್ಲಾಂಟೇಷನ್ಸ್ ಮಾಡಿಸಿ ಅದನ್ನು ಶುದ್ಧೀಕರಣ ಪಡ್ತಕ್ಕೆ ವ್ಯವಸ್ಥೆ ಮಾಡಿ ಅದು ಆಮೇಲೆ ಕಾವೇರಿಗೆ ಹೋಗಲಿ ಅಂತಕ್ಕಂಥದ್ದು ಮಾಡಿದ್ದಾರೆ. ಅಟ್ಲೀಸ್ಟ್ ಮೀನುಗಳಿಗೆ ಹೋಗಲಿ, ಅಕಸ್ಮಾತ್ ರೈತರಿಗೆ ಹೋಗಲಿ, ಅಕಸ್ಮಾತ್ ಎಲ್ಲಾದರೂ ಬಟ್ಟೆ ಒಗಿತಾ ಇರ್ತಕ್ಕಂಥ ಅವರು ಇದ್ದರೆ ಆ ಜಾಗಕ್ಕೆ ಹೋಗಲಿ ಅಂಥೇಳಿ ಅದೆಲ್ಲ ವಿಶೇಷವಾಗಿರ್ತಕ್ಕಂಥ ಜಾಗಗಳಿಗೆ ಕೆಲವೊಂದನ್ನು ಅಲ್ಲಿ ಡಿಸ್ಪರ್ಸ್ ಮಾಡೋಕ್ಕೆ ಒಂದು ಐಡಿಯಾ ಮಾಡಿ ಸರ್ ಎಂ ವಿಶ್ವೇಶ್ವರಯ್ಯವರ ಒಂದು ಐಡಿಯಾನ ಇವತ್ತಿಗೂ ಎಸ್ ಎಂ ಕೃಷ್ಣ ಅವರು ಜಾರಿಗೆ ತಂದು ಆ ನೀರುಗಳನ್ನೆಲ್ಲ ಶುದ್ಧ ಮಾಡೋಕ್ಕೆ ಅಲ್ಲಲ್ಲಿ ಪ್ಲಾಂಟೇಷನ್ ಮಾಡಿದ್ರು. ಅದು ಕೂಡ ಇವತ್ತು ಹಾಳು ಮಾಡಿ ಗಬ್ಬೆಬ್ಬಿಸಿ ವ್ಯವಸ್ಥೆ ಮಾಡೋದನ್ನ ಅವ್ಯವಸ್ಥೆ ಮಾಡಿ. ಯಾಕೆಂದರೆ ನೀವೆಲ್ಲ ಬನ್ನಿ ಕನ್ನಡದವರು ಬನ್ನಿ ಅಂತ ಊರಿನವರೆಲ್ಲ ಕರೆಸ್ಕೊಂಡು ಇವತ್ತು ನಾವು ಕರ್ನಾಟಕದಲ್ಲಿದ್ದೀವ, ಯಾವುದಾದ್ರು ಬಾಂಗ್ಲಾದೇಶದವ್ರು ಇದ್ದಾರಾ, ಬೆಂಗಾಲವ್ರು ಇದ್ದಾರಾ, ಬಿಹಾರ ಅವ್ರು ಇದ್ದಾರಾ, ಉಡುಪಿಯವ್ರು ಇದ್ದಾರಾ ಅಂತ ನಮಗೆ ಗೊತ್ತಾಗೋ ಪ್ರಶ್ನೆ ಅಲ್ಲ. ಎಲ್ಲ ಹೊರ ದೇಶದಿಂದ ಇದ್ದಾರೆ. ಇಲ್ಲಿ ನೋಡಿದ್ರೆ ನಾವು ಕನ್ನಡದವ್ರು ಯಾರೂ ಕಾಣಿಸ್ತಿಲ್ಲ. ಯಾಕೆ ಅಂದರೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಹೊಲ ನೀವು ಬಿಟ್ಟು ನಿಮ್ಮ ಹೊಲದಲ್ಲೇ ನೀವು ಕೆಲಸದವರ ಕೆಲಸ ಮಾಡ್ತೀರಾ, ಜಮೀನು ಬೇರೆಯವ್ರು ಮಾರ್ಬಿಟ್ಟು. ಸೊ ನೀರು ಎಲ್ಲಿಂದ ಬರುತ್ತೆ? ಗುತ್ತಿಗೆ ಆಗ್ತಕ್ಕಂಥದ್ದು, ಮುಂಗಾರು ಮಳೆ ಹಿಂಗಾರು ಮಳೆ ಯಾವುದಾದ್ರು ಬರುತ್ತೆ ಅಂದರೆ ಯಾವ ಸಾಕ್ಷಿ? ಬರಲ್ಲ. ಇದಕ್ಕೆಲ್ಲ ಪಾಪಕರ್ಮಗಳು ನೀರಿನಲ್ಲಿ ಮಾಡಿರೋ ಕರ್ಮಗಳು. ಸೊ ಇದಕ್ಕೆಲ್ಲ ಸಾಕ್ಷಿ ಯಾರು ಶಾಪ ಹಾಕಿರೋದು? ಗಂಗೆ. ಅದಕ್ಕೆ ಗಂಗೆ ತುಂಬ ಕೋಪ ಇದ್ದಾಳೆ. ಇದೇ ಡಿಸೆಂಬರ್ ಸಮಯದಲ್ಲಿ ನಾನೇ ಸ್ವತಃ ಗಂಗೆಗೆ ಪವಿತ್ರವಾಗಿರತಕ್ಕಂಥ ಅವಕಾಶಕ್ಕೆ ನಿಮ್ಮೆಲ್ಲರ ಮುಖಾಂತರ ಒಂದು ಮಹಾಯಜ್ಞವನ್ನು ಗಂಗೆಗೆ ಕ್ಷಮಿಸು ಅಂತ ಕೇಳ್ಕೊಳ್ಳೋಣ. ಇಡೀ ಸಮುದ್ರ ರಾಜನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಇಡೀ ಜಗತ್ತಲ್ಲಿರ್ತಕ್ಕಂಥ ಅಷ್ಟೂ ಜನ ನೀರನ್ನ ಕಲ್ಮಷಿತ ಮಾಡುವಾಗಿರ್ತಕ್ಕಂಥ ನಾಳೆ ದಿವಸ ನೀರಿಗೆ ಎಷ್ಟು ಕಾಸ್ಟ್ಲಿ ಅಂದರೆ ನಾಳೆ ಕುಡಿಯೋಕ್ಕೆ ನೀರಿರಲ್ಲ, ತೊಳ್ಕೊಳ್ಳೋಕೆ ನೀರಿರಲ್ಲ, ಕೈ ಮುಟ್ಟಕ್ಕೆ ನೀರಿರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀರು ಇಟ್ ಈಸ್ ದ ವೆರಿ ಕಾಸ್ಟ್ಲಿಯೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಪ್ರಪಂಚಾದ್ಯಂತ ನೀರಿರಲ್ಲ. ಇಡೀ ಸಮುದ್ರವನ್ನು ಮುಳುಗಿಸಿರ್ತಕ್ಕಂಥದ್ರು 6 ವಿಶೇಷವಾಗಿರ್ತಕ್ಕಂಥ ರಾಜಧಾನಿಗಳಲ್ಲ, 6 ದೇಶಗಳನ್ನ ಹೆಸರಿಲ್ಲದೆ ಮುಚ್ಚಿಬಿಡುತ್ತಂತೆ. ಬರೆದಿಟ್ಕೊಳ್ಳಿ. ಈಗ ವೆನ್ಸುವೆಲೆ ಹೊಟ್ಟೋಗ್ತಾ ಇದೆ, ಚೈನಾಲ್ಲ 1-2 ಕಂಟ್ರಿ ಹೊಟ್ಟೋಗುತ್ತೆ, ಒಂದಷ್ಟು ಜನ ಯುರೋಪಿಯನ್ ಕಂಟ್ರೀಸಲ್ಲಿ ಇನ್ನೊಂದಷ್ಟು ಐರ್ಲ್ಯಾಂಡೆಲ್ಲ ಮುಚ್ಚೊಳಗೊಟ್ಟಾಗುತ್ತೆ. ಆವಾಗ ನಿಮಗೆ ಬುದ್ಧಿ ಬರುತ್ತೆ. ಇದಕ್ಕೆಲ್ಲ ಸತ್ಯಯುಗ ಕಾಲಕ್ಕೆ ನಾವೆಲ್ಲ ಕಲಿಯುಗಲ್ಲ, ಸತ್ಯಯುಗ ಕಾಲ ಇಡ್ತಾ ಇದ್ದೀವಿ. ಅದಕ್ಕೆ ಗುರು ರಕ್ಷಾ ಕವಚ ಅಂತ ಹೇಳಿ ಭಾಳ ವಿಶೇಷವಾಗಿರೋ ಗುರು ರಕ್ಷಾ ಕವಚಕ್ಕೆ ಒಂದು ಮಾದರಿಯಾಗಿ
ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಗಂಗಾ, ಕಾವೇರಿ, ತಾಮ್ರವರ್ಣಿ ಜ್ಞಾಪಕ ಇಟ್ಕೊಳ್ಳಿ. ಈ ಮೂರಕ್ಕೆ ಪ್ರಾರ್ಥನೆ ಮಾಡೋ ಗುರು ಸೇವಾ ಅನುಗ್ರಹ ಇವತ್ತಿಗೂ ಗುರು ನಮಸ್ಕಾರವನ್ನು ಮಾಡಿಕೊಂಡಾಗ ಗುರು ಕ್ಷೇತ್ರದಲ್ಲಿ ನೀವೆಲ್ಲ ಪಾಪಕರ್ಮಗಳು ಈ ಥರ ತಪ್ಪು ಮಾಡ್ಕೊಂಡು ಬಂದಿರ್ತೀರಲ್ಲ, ಅದಕ್ಕೆ ಪರಿವರ್ತನೆ ಮಾಡೋಕ್ಕೆ. ಈಗ ಒಂದಷ್ಟು ಜನ ಕೇರಳಕ್ಕೆ ಹೋದರು. ಅಯ್ಯೋ ಅಲ್ಲಿ ಈಶ್ವರ ಸತ್ಯವತಿನ ಸತ್ತೋದಾಗ ಹೆಣವನ್ನು ಇಟ್ಕೊಂಡು ಅಳ್ತಾ ಇದ್ದ ಜಾಗ. ನಿಮ್ಮನ್ನೆಲ್ಲ ಯಾವುದಿರಿದ್ದವ್ರು ಹೋಗು ಅಂದವರು, ಅಲ್ಲೆಲ್ಲ ಹೋಗಬಾರ್ದು. ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ನೀವೆಲ್ಲ ಹೋಗಿರ್ತಕ್ಕಂಥದ್ದು ಎಷ್ಟು ದೊಡ್ಡ ಕರ್ಮ ಅಂದರೆ, ಈಶ್ವರ ಸತ್ಯವತಿ ಆಗಿರೋಳು ಅಗ್ನಿ ಪ್ರವೇಶವನ್ನು ಮಾಡಿದಾಗ, ದಕ್ಷ ಬ್ರಹ್ಮನ ಮಗಳಾಗಿರ್ತಕ್ಕಂಥವನು ನನ್ನ ಶಿವನ ಕರೆದೇ ಇಲ್ಲ ಅಂತೇಳಿ ಅಗ್ನಿ ಪ್ರವೇಶ ಮಾಡಿದಾಗ, ಅವಳು ಸತ್ತೋದಾಗ ಅಲ್ಲಿ ಅಳ್ತಾ ಕೂತಿದ್ದ ಸಮಯದಲ್ಲಿ ವೀರಭದ್ರ ಬಂದು ದಕ್ಷ ಬ್ರಹ್ಮನ ತಲೆ ತೆಗೆದಿರಿದ ಸ್ಥಳದಲ್ಲಿ ನೀವುಗಳು ಹೋಗಿ ಪಿಂಡ ಪ್ರದಾನವನ್ನು ಮಾಡೋ ಬದಲು ಏನು ಮಾಡಿದ್ದೀರಿ ನೀವೆಲ್ಲ? ಅಲ್ಲೆಲ್ಲ ಹೋಗ್ಬಿಟ್ಟು 800 ಟ್ರ್ಯಾಕ್ಟ್ರು ಚಡ್ಡಿ ಬನೀನು ಬಾಡಿ ಪೆಟ್ಟಿ ಕೊಟ್ಟು ಬಿಸಾಕಿ ಬಂದಿದ್ದೀರಾ. ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ. ಎಲ್ಲರೂ ಮಾಡಿರ್ತಕ್ಕಂಥ ಈ ಕರ್ಮಗಳಿಗೆ ಅನುಭವಿಸಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಆ್ಯಕ್ಟ್ ಪ್ರಕಾರ ಎಲ್ಲರೂ ಉಗಿದು ಈ ಸಲ ಯಾರು ಬರಬೇಡಿ ಇದ್ರು ಅವರು ದುಡ್ಡುಗೋಸ್ಕರ ಏನು ಮಾಡಿದ್ರು, ಜನ ಬರ್ತಾರೆ ದುಡ್ಡು ಮಾಡೋಣ ಅಂತ ಆ ಪೆದ್ದ ನನ್ನ ಮಕ್ಕಳು ಅವ್ರು ಕ್ಯಾಶ್ ಮಾಡ್ಕೊತಾ ಇದ್ದಾರೆ. ನೀವು ಈ ಸಲ ಹೋದವರೆಲ್ಲ ಒಂದಷ್ಟು ಜನ ವಿಡಿಯೋಗ್ರಾಫರ್ಗಳು, ಯೂಟ್ಯೂಬ್ಗಳು, ಅವರು ಇವರು ಎಲ್ಲ ಹೋಗಿರ್ತಕ್ಕಂಥ ಬ್ಲಾಗರ್ಗಳು ಬನ್ನಿ ಅಂತೇಳಿ ಕೇರಳ ಕರ್ಕೊಂಡೋಗಿ ಆ ಕ್ಷೇತ್ರಕ್ಕೆ ಜನಗಳನ್ನೂ ಬನ್ನಿ ಅಂತೀರ. ಹೋಗಬಾರ್ದು, ಪಾಪ ಕರ್ಮಗಳು ಕಟ್ಕೊತೀರಾ. ಅಲ್ಲಿ ಶಿವನು ಅಳ್ತಾ ಇದ್ದಾನೆ, ಜಗದೀಶ್ವರನು ಹೆಂಡತಿ ಹೊಟ್ಟೋದ್ಲು ಅಳ್ತಿದ್ದಾಳೆ, ಒಂದು ಶಕ್ತಿನೇ ಹೊಟ್ಟೋಗುತ್ತೆ ನೋಡಿ. ತಾಳ ಹಾಕ್ತಾ ಇದೆ, ತಾಳಕ್ಕೆ ಶಬ್ದ ಇಲ್ದಿರೇನೋ, ಶಬ್ದ ಪಾರ್ವತಿ, ತಾಳ ಈಶ್ವರ. ಸಮುದ್ರ ಬರ್ತಾ ಇದೆ, ಭಾಳ ಸಂತೋಷ. ಸಮುದ್ರದಲ್ಲಿ ಸೌಂಡೇ ಇಲ್ದರೆ ಹೆಂಗೆ ಗೊತ್ತಾಗುತ್ತೆ? ಸೌಂಡ್ ಅರ್ಥವೇ ಆಗಲ್ಲ. ಈಗ ಹೆಂಗಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಸ್ಕೂಟ್ರ್ ಬರುತ್ತೆ ಗೊತ್ತಾ, ಹಿಂಗೆ ಸ್ಟಾರ್ಟ್ ಮಾಡೋದೇ ಗೊತ್ತಾಗಲ್ಲ, ಜರ್ರ ದೊಡ್ಡಾಗತ್ತೆ. ಅದಕ್ಕೆ ವಿತೌಟ್ ಸೌಂಡ್ ಅದಕ್ಕೆಲ್ಲ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಯಾರು ಎಲೆಕ್ಟ್ರಿಕ್ ಗಾಡಿಗಳು ತೊಗೊತೀರಾ ಎಲ್ಲರೂ ನೆಗೆದು ಬಿದ್ದೋಗೋದು ಗ್ಯಾರಂಟಿ. ಸ್ವಲ್ಪ ದಿವಸದಲ್ಲಿ ಬರೆದಿಟ್ಕೊಳ್ಳಿ. ಎಷ್ಟೇ ಆದರೂ ಪೆಟ್ರೋಲ್ ಡೀಸಲ್ಲೇ ಗುಡ್. ಅದನ್ನು ಬಿಟ್ಟರೆ ಬಾಯ್ ಬಡ್ಕೋಬೇಕು ಸ್ವಲ್ಪ ದಿವಸಕ್ಕೆ. ಪ್ರತಿಯೊಬ್ಬರು ಕಾರಾಗಲಿ ಗಾಡಿ ಆಗಲಿ. ಯಾಕೆ ವಿತೌಟ್ ಸೌಂಡ್ ಅಂದರೆ ಪಾರ್ವತಿ ಪರಮೇಶ್ವರ ಎರಡೂ ಇರೋವಂಥದ್ದೇ ಜಗತ್ತು. ಅದಕ್ಕೆ ತಾಳ ತೊಗೊಂಡ್ರು, ತಾಳ ತಂಬೂರಿ ಹಾಕ್ಬೇಕಾರೆ ಅವ್ನು ಹಾಕ್ಬೇಕಾರೇನೋ ಟಳ್ ಅಂತ ಸೌಂಡ್ ಬಂದರೆ ಆ ಸೌಂಡ್ ಅನ್ನೋದು ಪಾರ್ವತಿ. ಹಾಗೆ ಆ ಪಾರ್ವತಿ ಶಕ್ತಿನೇ ಇಲ್ಲದಿರೋ ಕ್ಷೇತ್ರಕ್ಕೆ ನೀವು ಹೋದಾಗ, ಅವ್ನು ಅಳ್ತಾ ಕೂತಿದ್ದಾಗ ಬೂತ್ಗಳಿಗೆಲ್ಲ ನಿಂತಿರುತ್ತೆ. ನಮ್ಮ ಈಶ್ವರ ಅಳ್ತಾ ಇದ್ದರೆ ನೀವು ಇಲ್ಲಿ ಬಂದುಬಿಟ್ಟು ದೆರೆದವರು ಈ ಕ್ಷೇತ್ರಕ್ಕೆ ಯಾಕೆ ಬಂದರೆ ನಿಮ್ಮನ್ನು ಬರೋದು ಹೇಳಿದ್ರೆ ಕಾಡಲ್ಲಿ ಅಂತ. ಅವನು ಇರೋದೇ ಕಾಡು ಒಳಗೆ. ಯಾಕೆ ಹೋದರೆ ಅಲ್ಲಿ ವೀರಭದ್ರನ ಕತ್ತಿ ಬರುತ್ತೆ. ಮಹಾವಿಷ್ಣು ಬಂದು ಈಶ್ವರನ ತಪ್ಕೊತಾನೆ. ಅದಕ್ಕೆ 1.5 ತಿಂಗಳು ಕರೆಕ್ಟಾಗಿ 3 ದಿವಸದಲ್ಲಿ ಅವನು ಈಶ್ವರನಿಗೆ ವಿಷ್ಣು ಬಂದು ತಪ್ಕೊಂಡು ಸಾಂತ್ವನ ಹೇಳ್ತಾನೆ, ಅಳ್ಬೇಡ, ಯೋಚನೆ ಮಾಡಬೇಡ, ಸುಮ್ಮನೆ ಇರು. ಪಾರ್ವತಿ ಮತ್ತೆ ಹುಟ್ಟು ಬರ್ತಾಳೆ, ಪುನರ್ಜನ್ಮ ಬರುತ್ತೆ ಮತ್ತೆ ಅವಳಿಗೆ ಅಂತ. ಆಗ ಪಾರ್ವತಿಯಾಗಿ ಪರ್ವತರಾಜನ ಪುತ್ರಿಯಾಗಿ ಮತ್ತೆ ಹುಟ್ಟಬೇಕಾದ್ರೆ ಸತ್ಯವತಿ ಹೋಗಿರ್ತಕ್ಕಂಥವಳು ನಾಗಕ್ಷೇತ್ರಗಳೇ ಆ ಜಾಗ. ದಯವಿಟ್ಟು ಅಲ್ಲಿ ಹೋಗ್ಕೂಡ್ದು. ಸೊ ಇಂಥದ್ದೆಲ್ಲ ಪಾಪಕರಗಳು ಮಾಡಿರ್ತಕ್ಕಂಥವ್ರು ನೀವು ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತೀರಾ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಏನು ಇವತ್ತಿಗೂ ಕಾಪರ್ ಇನ್ವರ್ಟ್ಸ್ ಅಂತ ಕರಿತೀವಿ. ಅಲ್ಲಿ ವಿಶೇಷವಾಗಿರತಕ್ಕಂಥ ತಾಮ್ರತಂತಿಗಳೇ ಆ ನೀರೊಳಗೆ ಕಾಪರ್ ಎಲ್ಲ ಇನ್ವರ್ಟ್ ಆಗುತ್ತೆ. ಯಾರ್ಯಾರು ಕುಜದೋಷ ಇರುತ್ತೋ ಕೊಲ್ಲೂರು ಮೂಕಾಂಬಿಗೆ ಹೋಗಬೇಕು. ಸೌಪರ್ಣಿಕಾ ನದಿ ಅಂತ ಕರಿತೀವಿ. ಸೌಪರ್ಣಿಕಾ ಅಂದ್ರೇನು, ಒಳಗಡೆ ಇರತಕ್ಕಂಥ ನಿಮ್ಮ ದೇಹದಲ್ಲಿ ಅಕಸ್ಮಾತ್ ಲಿವರ್ ಹಿಂಗೆ ಉಲ್ಟಾಗೋಗಿದ್ರೆ ಅದು ಸರಿಪಡಿಸೋ ಜಾಗ. ಹಾರ್ಟ್ ಬೀಟ್ ಸರಿಯಾಗಿಲ್ಲದೆ ಇದ್ದರೆ ಹಾರ್ಟ್ ಬೀಟ್ನ ಸರಿಪಡಿಸೋವಂಥ ಜಾಗ. ಬ್ರೈನ್ ವರ್ಕ್ ಆಗದಿದ್ರೆ, ಬ್ರೈನ್ ಟ್ಯೂಮರ್ ಬಂದರೆ ಸರಿಪಡಿಸೋ ಜಾಗ. ಅದಕ್ಕೆ ಜಗನ್ಮಾತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಪ್ರತಿದಿನ ಅವಳಿಗೆ ಕಷಾಯ ಅಭಿಷೇಕ ಆಗುತ್ತೆ. ಅಂಥ ಕೊಲ್ಲೂರು ಮೂಕಾಂಬಿಕೆಗೆ ಇವತ್ತಿಗೂ ಸಾಂತ್ವನ ಹೇಳಿ ಕುಜ ದೋಷಗಳನ್ನ ಪರಿಹಾರ ಮಾಡಬೇಕು. ಕುಜನ ಎತ್ತರವಾಗಿರತಕ್ಕಂಥ ಸಾನ್ನಿಧ್ಯವನ್ನು ಮಂಗಳಗ್ರಹ ಪ್ರವೇಶ ಮಾಡೋಕ್ಕೆ ಏನು ಮಾಡಬೇಕು, ಕತ್ತಿಯನ್ನು ಕೊಡಬೇಕು. ಯಾರ್ಯಾರು ಕೊಟ್ಟರು ಕತ್ತಿ? MGR ಕೊಟ್ಟರು. ಇವತ್ತು ವಿಜಯ್ ಜೋಸಫ್ ಅವನು ಹೋಗಿ ಕೊಟ್ಟ. ಅದಾದಮೇಲೆ ಜಯಲಲಿತಾ ಕೊಟ್ಟರು. ಇವರೆಲ್ಲ ಯಾಕೆ ಕೊಟ್ಟರು ಅಂದರೆ ಕುಜದೋಷಗಳನ್ನ ಪರಿಹಾರ ಮಾಡೋಕ್ಕೆ ಆ ಜಾಗಕ್ಕೆ ಕತ್ತಿಯನ್ನು ಕೊಟ್ಟಾಗ. ಚಿನ್ನದ ಕತ್ತಿ ಕೊಟ್ಟರು, ಅನುಕೂಲ ಇದ್ದವ್ರು ಕೊಟ್ಟರು, ಕೊಡದೇ ಇದ್ದವ್ರು ನೀವೆಲ್ಲ ಏನು ಮಾಡ್ತೀರಾ, ಹಿತ್ತಾಳಿ ಕತ್ತಿ ಕೊಡಬೇಕು. ಎಲ್ಲೋ ಕೊಡ್ತೀರಾ? ಬರೀ ಕೇರಳ ತುಂಬ್ಕೊಂಡ್ಬಿಟ್ಟಿದೆ ನಡುವೆ. ಅದು ಒಂದು ದಿವಸ ಪ್ರೋಗ್ರಾಮ್ ಮಾಡೋಣ, ಇರಲಿ. ಆದರೂ ಆ ನದಿಯಲ್ಲಿರ್ತಕ್ಕಂಥ ತಾಮ್ರ ಇನ್ವರ್ಟ್ಸ್ ಎಲ್ಲ ಹೊಟ್ಟೋಗಿದೆ. ಅದಕ್ಕೆ ಹಾವುಗಳೆಲ್ಲ ತುಂಬ ಓಡಾಡ್ತಿತ್ತು. ಅಲ್ಲಿ ನೀವು ಓಡಾಡ್ತಿರೋ ಜಾಗ ಹೊಟ್ಟೋಯ್ತು. ಕುಮಾರಧಾರಕ್ಕೆ ಹೋಗ್ತೀರಾ. ಕುಮಾರಧಾರಲ್ಲಿ ಸರ್ಪದೋಷಗಳಿಗೆ ಸ್ಕಿನ್ ಡಿಸೀಸ್ ಹೋಗಬೇಕು. ಸ್ಕಿನ್ ಡಿಸೀಸ್ ಹೋಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥದ್ದು ಕುಮಾರಧಾರದಲ್ಲಿ ಇರ್ತಕ್ಕಂಥ ನೀರನ್ನ ಮನೆಗೆ ತರಬೇಕು. ನೀವೆಲ್ಲಿ ತರ್ತೀರಾ? ಮಣ್ಣನ್ನು ಸ್ವಲ್ಪ ತರಬೇಕು, ಹುತ್ತದ ಮಣ್ಣು ತರಬೇಕು. ಆ ನೀರನ್ನ ಮನೆಗೆ ತಂದುಬಿಟ್ಟು ಸ್ನಾನ ಮಾಡಬೇಕು. ಅನಂತಂ ವಾಸು ಕಿಂ ಶೇಷಂ ಪದ್ಮನಾಭಂಚಕಂ ಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗನಾಂಚ ಮಹಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃ ಕಾಲೇ ವಿಶೇಷತಃ ನಿಶ್ಚಯೇದ್ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್. ಅಂದರೆ ನಿಶ್ಚಯವಾಗಿ ವಿಜಯಿ ಸಿಗಬೇಕು ಅಂದರೆ ಆ ನಾಗದೇವತೆ ಅನುಗ್ರಹ ಇರಬೇಕು. ವಾಸುಕಿ ಬಚ್ಚಿಟ್ಕೊಂಡು ಕೂತಿದ್ದಂತೆ ತಾರಕಾಸುರ ಸಂಹಾರ ಮಾಡಿದ್ಮೇಲೆ. ಹೋಗಿ ಸುಬ್ಬಣ್ಣ ಕಾಪಾಡು, ನನ್ನ ವಾಸುಕಿನ ಕಾಪಾಡು ಅಂದಾಗ ಕುಕ್ಕೆ ಅಂದರೆ ಹಾವಿನ ಬುಟ್ಟಿ. ಹಾವಿನ ಬುಟ್ಟಿ ಒಳಗೆ ಕೂತಿರೋ ಕುಕ್ಕೆನೇ ಮೇಲೆ ನವಿಲ್ ಮೇಲೆ ಹೋಗಿ 6 ಮುಖದ ಸುಬ್ರಹ್ಮಣ್ಯ ಅವು ಕೂತ್ಕೊತಾನೆ. ಅದೇ ಷಣ್ಮುಖನ ಕ್ಷೇತ್ರ. ಅದಕ್ಕೆ ಹುತ್ತ. ನೀವೆಲ್ಲ ಏನು ನೋಡ್ತೀರಾ? ಹುತ್ತ ಅಂದರೆ ಒಳಗೋಗಿ ನೋಡ್ತಾ ಕೂತಿರ್ತಾ. ಹುತ್ತು ಒಳಗಲ್ಲಿ ನೋಡೋದು.
ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರ ನಿಂತ್ಕೋಬೇಕು. ಎಷ್ಟೇ 1 ಕಿಲೋಮೀಟರ್ ದೂರ ನಿಂತ್ಕೋಬೇಕು. ಬೆಟ್ಟ ಪೂರ್ತಿಯಾಗಿ ನೋಡಬೇಕು. ಅದು ನಿಜವಾದ ಹುತ್ತ. ಆ ಬಿಲ ಏನಿದೆ ಅದೇ ಹಾವು ವಾಸುಕಿ ಒಳಗೆ ಹೋಗಿರೋ ಜಾಗ. ಅಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದೇ ಆ ನಾಗಕ್ಷೇತ್ರ. ಸರ್ಪ ಮಹಾಸರ್ಪ ಗಚ್ಚ ಸರ್ಪ ಮಹಾವಿಷಃ ಜನ್ಮೇ ಜಯಸ್ಯ ಯಜ್ಞ ಅಂತೆ ಆಸ್ತಿಕಂ ಹಂ ವಿಷಂ ಪರಹ. ಅಂದರೆ ಏನೋ ಆಸ್ತಿಕ ಮಹರ್ಷಿಗಳು ನಾಗದೇವತೆಗಳ ಋಷಿ, ಅಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ ಅಂತ. ಸೊ ಆ ಕ್ಷೇತ್ರನ ಹೋಗಿ ಗಬ್ಬೆಬ್ಸ್ ಬರ್ತೀರಾ. ಅಲ್ಲಿ ಪ್ರತಿಯೊಬ್ಬರು ತೇರನ್ನು ಎಳೆದಾಗ ಚರ್ಮವ್ಯಾಧಿಗಳಿಗೆ, ಸರ್ಪ ಸಂಸ್ಕಾರಕ್ಕೆ, ಹಾವು ದೋಷಗಳಿಗೆ, ಮಕ್ಕಳಿಲ್ದಿದ್ದವ್ರಿಗೆ ಸಂತಾನ ಕೊಡೋದೇ ಆ ದೋಷಗಳಿಗೆ ಪರಿಹಾರಕ್ಕೆ, ಮದುವೆ ಆಗದಿದ್ದವನಿಗೆ ಮದುವೆ ಆಗಬೇಕು ಅಂದರೆ, ಕನ್ಯಾಬಲ ಬರಬೇಕು ಅಂದರೆ ಆ ಕ್ಷೇತ್ರ ಇಂಪಾರ್ಟೆಂಟು. ಅದಕ್ಕೆ ಜಗತ್ತಲ್ಲಿ ಒಂದು ಮನೆ, ಒಂದು ಪುಟಾಣಿ ಮೀನು ಹೊಟ್ಟೆ ಒಳಗೆ ಹುಟ್ಟಬೇಕು ಅಂದರೆ, ಅಣು ಅಂದ್ರೇನೋ ಒಂದು ಗರ್ಭಕೋಶದಲ್ಲಿ ಒಂದು ಮಗು, ಆ ಮಗು ಒಂದು ಸ್ತ್ರೀ ಗರ್ಭದಲ್ಲಿ ಹುಟ್ಟಬೇಕು ಅಂದರೆ ನಾಗಾನುಗ್ರಹ ಇರಬೇಕು. ಅಂಥ ನಾಗಾನುಗ್ರಹ ಕ್ಷೇತ್ರನೂ ಗಬ್ಬೆಬ್ಸ್ ಬರ್ತೀರ. ಸೊ ಇದಕ್ಕೆಲ್ಲ ಪರಿಹಾರ ಯಾರೋ, ಏಕೈಕ ಪರಿಹಾರವನ್ನು ಕೊಡೋದು ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಗುರುಗಳು ಮಾತ್ರ. ಇದಕ್ಕೆಲ್ಲ ನೀವೇನು ಮಾಡಬೇಕು, ಹೀಗೆ ಕೂತಿರಬೇಕು, ಕಾಯ್ತಾ ಇರಬೇಕು, ಮತ್ತೊಮ್ಮೆ ಮಗದೊಮ್ಮೆ ಯಾವಾಗ ಅಂತ ಯಾಚನೆ ಮಾಡಬೇಕು. ಇನ್ನಷ್ಟು ಮತ್ತಷ್ಟು ನೋಡ್ತಕ್ಕೆ ನಿಮಗೆಲ್ಲರಿಗೂ ಆಶೀರ್ವಾದ ಕೊಡೋಕ್ಕೆ ಆ ಭಗವತಿ ಇದ್ದಾಳೆ. ಆ ಭಗವತಿ ರೂಪದಲ್ಲಿ ಕಾಯ್ತಾ ಕೂತ್ಕೊಳ್ಳೋಕ್ಕೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.